ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಚರ್ಚೆ ನಡುವೆ ಸಿದ್ದರಾಮಯ್ಯ ನಾನೇ 5 ವರ್ಷ ಅಧಿಕಾರದಲ್ಲಿ ಇರ್ತೀನಿ ಡೌಟ್ ಆಗಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ತಪ್ಪೇನ್ ಕಾಣಿಸ್ತಾ ಇದೆ? ಮುಖ್ಯಮಂತ್ರಿ ಆಗಿರೋರು ಮುಂದುವರಿತೀನಿ ಅಂತ ಹೇಳಿದ್ರೆ ತಪ್ಪೇನ್ ಕಾಣಿಸುತ್ತೆ? ಕಾಂಗ್ರೆಸ್ ಪಕ್ಷದ ನಾಯಕರು, ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಿ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ ಅವರನ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾ ಇದೆ. ಈ ಹಂತದಲ್ಲಿ ಏನು ಚರ್ಚೆ? ಅವರೇ ಹೇಳಿದಾರಲ್ಲ. ಮುಂದೆ ಬೇರೆ ಯಾವುದು ಆಯ್ಕೆ ಇಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾವ ವಿಚಾರಕ್ಕೆ? ಬೆಂಬಲ ಕೊಡಬೇಕು ಅವ್ರಿಗೆ, ಸಹಕಾರ ಕೊಡ್ತೀನಿ, ಬೆನ್ನಿಗೆ ನಿಲ್ತೀನಿ ಅಂತ ಹೇಳಿದ್ದಾರೆ. ಮೊದಲಿಂದನೂ ಹೇಳ್ಕೊಂಡೇ ಬಂದಿದ್ದಾರೆ, ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ ಅನ್ನೋ ಮಾತನ್ನ ಯಾವತ್ತೂ ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ, ನಾಳೆನೂ ಹೇಳ್ತಾರೆ. ಸೊ ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ತಗೊಂಡ್ರು, ಕಾಂಗ್ರೆಸ್ ಪಕ್ಷದ ಒಬ್ಬ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಪಕ್ಷದ ಶಿಸ್ತನ್ನ ಕಾಪಾಡಬೇಕಾಗಿರೋದು ಅವರ ಮೊದಲ ಕರ್ತವ್ಯ. ಸೊ ಹಾಗಾಗಿ ಅವರು ಕೆಲವು ವಿಚಾರಗಳನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಲ್ಲ, ಪಕ್ಷದ ಆದೇಶವನ್ನ ನಾಯಕರ ಹೈಕಮಾಂಡ್ ತೀರ್ಮಾನವನ್ನ ಒಪ್ಪಬೇಕಾಗುತ್ತೆ. ಇವತ್ತು ಭರವಸೆ ಇದೆ, ನಾಳೆನೂ ಭರವಸೆ ಇರುತ್ತೆ, ನಾಳೆನೂ ನಂಬಿಕೆ ಇರುತ್ತೆ. ನಂಬಿಕೆ ಅನ್ನತಕ್ಕಂಥದ್ದೇ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಒಂದು ಸೂಕ್ತವಾದಂತ ಒಂದು ವ್ಯವಸ್ಥೆ. ನಂಬಿಕೆ ಇಲ್ಲ ಅಂತ ಅಂದ್ರೆ ಜೀವನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.